ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ವಿನೋದ್ ನಿವೇದಿತಾ ಯೂಟ್ಯೂಬ್ ಚಾನೆಲ್. ಇವತ್ತು ಏಪ್ರಿಲ್ 29ನೇ ತಾರೀಕು, ಒಂದು ವಿಶೇಷ ದಿನ. ಯಾಕಪ್ಪ ಅಂತ ಹೇಳಿದ್ರೆ ವಿಶೇಷ ವ್ಯಕ್ತಿ ಜನಿಸಿರುವಂತಹ ದಿನ. ಸೊ ಆ ವಿಶೇಷ ವ್ಯಕ್ತಿ ಯಾರಂದ್ರೆ ನಾವೇನೆ. ಸೊ ಕೈಂಡ್ಲಿ ವಿಶ್ ಮಿ ಅಂಡ್ ಬ್ಲೆಸ್ ಮಿ. ಈಗ ಟೈಮ್ ಆಲ್ರೆಡಿ 10:30. ಸೊ ಸ್ನಾನ ಆಗಿನ ಆಯ್ತು, ಇನ್ನ ಟಿಫನ್ ಇಲ್ಲ. ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಟಿಫನ್ ಮಾಡೋದು ಅಂತ. ಇನ್ನ ಏನ್ ಮಾಡಿದಾರೆ ಏನು ಅಂತಾನೂ ಗೊತ್ತಿಲ್ಲ, ನೋಡೋಣ. ಕೋಲಾರಮ್ಮನ ದೇವಸ್ಥಾನ 11 ಗಂಟೆ ಕ್ಲೋಸ್ ಆಗ್ಬಿಡುತ್ತೆ. ಸೊ ಟೈಮ್ ಈಗ 10:30. ಇನ್ನು ಅದೇ ಹೇಳಿದ್ನಲ್ಲ, ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಏನಿಲ್ಲ, ದರ್ಶನ ಮಾಡ್ಕೊಳ್ಳೋಣ. ರಶ್ ಏನು ಇರೋದಿಲ್ಲ ಅನ್ಸುತ್ತೆ, ನಾರ್ಮಲ್ ಡೇ ಅಲ್ವಾ, ಬುಧವಾರ. ಸೊ ದರ್ಶನ ಮಾಡ್ಕೊಳ್ಳೋಣ. ಜ್ಯೇಷ್ಠ ಮಲ್ಕೊಂಡ್ಬಿಟ್ಟಿದ್ದ. ಸೊ ಅವ್ನ ಎದ್ಮೇಲೆ ಅವ್ನಿಗೆ ಸ್ನಾನ ಮಾಡಿಸಿ ಅವ್ನಿಗೆ ಏನಾದ್ರು ತಿಂಡಿ ತಿನ್ನಿಸಿ ಬರೋದು ತುಂಬಾ ಲೇಟ್ ಆಗ್ಬಿಡುತ್ತೆ ಅಂತ. ಸೊ ಇಬ್ಬರೇ ಬಂದಿದ್ವಿ ಕೋಲಾರಮ್ಮ ದೇವಸ್ಥಾನ. ಎಲ್ಲ ನೀನೇ ತಾಯೇ, ಎಲ್ಲೆಲ್ಲೂ ನಿನ್ನ ಛಾಯೆ. ಆಚೆ ಎಷ್ಟು ಬಿಸಿ ಇದ್ರು ಒಳಗಡೆ ಬಂದಿದ ತಕ್ಷಣ ತಣ್ಣಕ್ಕಾಗ್ಬಿಡುತ್ತೆ. ಎಲ್ಲ ಕಲ್ಲಲ್ಲೇನೆ. ಒಳಗಡೆ ವಿಡಿಯೋ ಮಾಡಂಗಿಲ್ಲ ಅನ್ಸುತ್ತೆ, ಆಚೆ ಬಂದು ಸಿಗ್ತೀನಿ. ನಿವೇದಿತ ಅವರು ಏನೋ ತೊಗೊಂಬರ್ಬೇಕು ಅಂತ ಹೋಗಿದ್ದಾರೆ. ಸೊ ಕಾರಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ. ಮನೆಗೂ ಸ್ವಲ್ಪ ತರಕಾರಿ ಬೇಕು, ತೊಗೊತಾ ಇದ್ದಾಳೆ. ಕಿಂತ ಚಂದ ನೀನೆ ಸುಂದರ, ಚಂದಕ್ಕಿಂತ ಚಂದ ನೀನೆ ಸುಂದರ. ನಿವೇದಿತ, ನನಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡ್ತೀಯಾ ಅಂತ ಹೇಳಿದ್ರೆ ಯಾವ ಸಾಂಗ್ ಆಡ್ತೀಯಾ? ಎನಿ ಟೈಮ್, ಆಲ್ ಟೈಮ್. ನೀನೆಂದು ನನ್ನವನು, ನಾನೆಂದು ನಿನ್ನವಳು, ನಿನಗಾಗಿ ಕಾಯುವೆ ನಾನು ಹಗಲು ರಾತ್ರಿ. ನನ್ನವಳು, ನಾನೆಂದು ನಿನ್ನವಳು. 5 ವರ್ಷದಿಂದ ಒಂದೇ ಸಾಂಗ್ ಆಡ್ತಾ ಇದೆಯಾ? 5 ವರ್ಷದಿಂದ ಅಲ್ಲ, ನಾನು ಮದುವೆ ಆಗೋದಕ್ಕಿಂತ ಮುಂಚೆಯಿಂದನೂ ನನ್ನ ಗಂಡಂಗೋಸ್ಕರ ನಾನು ಇದೇ ಸಾಂಗ್ ಅಂತ ಫಿಕ್ಸ್. ನೆಕ್ಸ್ಟ್ ಅದೇ ಫಿಕ್ಸಾ? ಚೇಂಜ್ ಮಾಡಲ್ವಾ? ಗಂಡ ಸೇಮ್ ತಾನೇ ಫಿಕ್ಸು, ಹಂಗಂದ್ರೆ ಸಾಂಗು ಇದೆ ಫಿಕ್ಸು. ಗಂಟ್ಲು ಕಟ್ಕೊಂಡ್ಬಿಟ್ಟೈತಿಲ್ಲ ಅಂದ್ರೆ ಇನ್ನು ಎಸ್ ಜಾನಕಿ ಆಡ್ತಾ ಇದ್ದೆ. ಎಸ್ ಜಾನಕಿ ನೀನು. ಗೈಸ್, ಒಬ್ಬಟ್ಟು, ಅದ್ರ ಜೊತೆಗೆ ಹಾಲು ತುಪ್ಪ, ಒಬ್ಬಟ್ಟಿನ ಸಾಂಬಾರು ನನ್ನ ಫೇವ್ರೆಟ್. ಗೈಸ್, ನೆನ್ನೆ ಬೇರೆ ಕಸಿನ್ ಮದುವೆ ಇದ್ದಿದ್ದರಿಂದ ಸೊ ನಿದ್ದೆ ಮಾಡೋಕ್ಕೆ ಆಗಿರಲಿಲ್ಲ. ಬಂದಿದ್ದು ತುಂಬ ಲೇಟ್ ಆಗಿತ್ತು, ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಬರೋದು. ಸೊ ಮಧ್ಯಾಹ್ನ ಫುಲ್ ನಿದ್ದೆ, ಒಂದು 3-4 ಅವರ್ ಎದ್ದೇ ಇರಲಿಲ್ಲ. ಸೊ ಇವಾಗ ಊಟ ತೊಗೊಂಬರ್ಬೇಕು, ಏನಾದರೂ ತೊಗೊಂಬ, ರೋಟಿ ದಾಲ್ ಆ ಥರ ಅಂತ ಹೇಳಿದ್ಲು. ಎಷ್ಟು ದೂರ ಹೇಳಿರ್ಬೋದು ಅಂತ ಹೇಳಿದ್ರೆ, ಹೋಗ್ತಾನೆ ಒಂದು 35 ಕಿಲೋಮೀಟರ್ಸ್ ಆಗುತ್ತೆ. ಬಟ್ SLV ರೆಸ್ಟೋರೆಂಟ್ ಅಂತ ಫ್ಯಾಮಿಲಿ ಡಾಬಾ, ಅದು ಒಂದು 30 ಕಿಲೋಮೀಟರ್ಸ್ ಆಗುತ್ತೆ. ಸೊ ಹೋಗಿ ತೊಗೊಂಬರೋಣ. ಅಂದರೆ ಕೋಲಾರಿಂದ ಯಾಕೆ ಒಂದು 35 ಕಿಲೋಮೀಟರ್ಸ್ ಹೋಗ್ತೀವಿ, ಇಲ್ಲಿ ಯಾವುದೋ ಹೋಗ್ತಿಲ್ಲ ಅಂತ ಹೇಳಿದ್ರೆ, ಇಲ್ಲೂ ತುಂಬ ಇದ್ದಾವೆ ಡಾಬಾ, ರೆಸ್ಟೋರೆಂಟು, ಹೋಟೆಲ್ಸ್ ಎಲ್ಲ. ಬಟ್ ಅಲ್ಲಿ SLV ಅಂತ ಹೇಳಿದ್ರೆ ಅದು ನೆಕ್ಸ್ಟ್ ಲೆವೆಲ್, ಸಕ್ಕತ್ತಾಗಿರುತ್ತೆ. ನಮಗೂ ತುಂಬ ಇಷ್ಟ. ಇಷ್ಟು ಪಾರ್ಸಲ್ ನಮ್ಮದೇ.
ಚೇಚಾ ಕೇಕ್ ಬೇಕಾ? ಕೇಕ್ ಅಜ್ಜಿ ನೀಟಾಗಿ ಇಡಿ. ಮಹಾರಾಣಿ ಚೆನ್ನಾಯ್ತಾ ಜ್ಯೂಸು ಕೇಕು? ಯಾವಾಗ ರಿಟರ್ನ್ ಗಾಡಿ ಇರಲ್ಲ ಶನಿವಾರ ಬೆಳಗ್ಗೆ ನಾವು ಪಿಕಪ್ ಐತಿ ಮಧ್ಯಾಹ್ನ ಮಧ್ಯಾಹ್ನ ನಂಗೊಂದಿಕ್ಕ ಏಯ್ ಫೋಟೋ ಹಿಡಿತಾರೆ ಬಾಯ್ಕ್ ಕಿಲೋಮೀಟರ್ ಮಾತಾಡೋದು ಬಿಡು ಜಾಗ ಖಾಲಿ ಮಾಡು. ಬಿಸ್ಕೆಟ್ ಲಾಸ್ಟ್ ಇದೆ ಊಟ ಏನೇನು ನಿವೇದಿತಾ? ರೋಟಿ, ಪಾಲಕ್ ಪನ್ನೀರ್, ಮತ್ತು ವೆಜಿಟೇಬಲ್ ಕಡಾಯಿ, ಟೊಮೊಟೊ ರೈಸ್, ಫ್ರೈಡ್ ರೈಸ್, ಬೇಬಿಕಾರ್ನ್, ಗೋಬಿ ಮಂಚೂರಿಯನ್, ಪಕೋಡ. ಸದ್ಯಕ್ಕೆ ಅಷ್ಟು ತಿಂತಾ ಇದ್ದೀನಿ. ಬ್ಯಾಟಿಂಗ್ ಮಾಡಿ ಸೆಲೆಬ್ರೇಷನ್ನು ಸಖತ್ತಾಗಿತ್ತು, ತುಂಬ ಖುಷಿಯಾಯಿತು. ನಮ್ಮ ಮಿಸ್ಸಸ್ಸು 2 ಪೇರ್ಸ್ ಬಟ್ಟೆ ಕೊಡಿಸಿದ್ರು, ಮತ್ತು ತೋರಿಸ್ದೆ ಅಲ್ವಾ ಇಯರಿಂಗ್ ಕೊಡಿಸಿದ್ರು. ತುಂಬ ಥ್ಯಾಂಕ್ಸ್ ನಿವೇದಿತಾ. ಸ್ವಲ್ಪ ಬೇಜಾರು ಮಾಡ್ಕೊಂಬಿಟ್ಟಿದ್ದಾರೆ, ಇನ್ನೂ ಥ್ಯಾಂಕ್ಸ್ ಹೇಳಿಲ್ಲ ಅಂತ. ಬಟ್ ಇನ್ನೂ ಟೈಮ್ ಇದೆಯಲ್ಲ, ಇನ್ನೂ ಡೇ ಎಂಡ್ ಆಗಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್, ತುಂಬ ಖುಷಿಯಾಯಿತು. ಯಾರ್ಯಾರು ಬಂದಿದ್ರಿ ಅವ್ರಿಗೂ ಥ್ಯಾಂಕ್ಸ್. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ಮತ್ತೆ ಮತ್ತೆ ಗಡಿಯಾರ ತಿರುಗಿ ಬರೋದೇ